ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂಡರ್ನಲ್ಲಿ ಬರ್ತಾ ಇರತಕ್ಕಂತಹ BCA 4ನೇ ಸೆಮಿಸ್ಟರ್ನಲ್ಲಿ ಬರ್ತಾ ಇರತಕ್ಕಂತಹ ಕೀರ್ತನಾ ಭಾಗದಲ್ಲಿ ಇವತ್ತಿನ ಒಂದು ಕೀರ್ತನೆಯ ವಿಶ್ಲೇಷಣೆಯನ್ನು ಇವತ್ತು ನಾವು ನೋಡ್ತಾ ಹೋಗೋಣ. ಇವತ್ತಿನ ಕೀರ್ತನೆಯ ವಿಶ್ಲೇಷಣೆಗೆ ತೆಗೆದುಕೊಂಡಿರ್ತಕ್ಕಂತಹ ಕೀರ್ತನೆ ಯಾವುದು ಅಂತ ಹೇಳಿದ್ರೆ, ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಅಂತ ಹೇಳಿ ಒಂದು ಕೀರ್ತನೆ. ಈ ಕೀರ್ತನೆಯನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಪುರಂದರದಾಸರು. ಈ ಒಂದು ಕೀರ್ತನೆಯ ಮೂಲಕವಾಗಿ ನಾವು ಏನನ್ನ ತಿಳ್ಕೊಳ್ಬೋದು ಅಂತ ಹೇಳಿದ್ರೆ, ಅಜ್ಞಾನಿಗಳ ಮೂಲಕವಾಗಿ ನಾವು ಏನನ್ನೂ ಪಡ್ಕೊಳ್ಳೋದಕ್ಕಾಗೋದಿಲ್ಲ, ಜ್ಞಾನದ ಮೂಲಕವಾಗಿ ಎಲ್ಲವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಅಂದರೆ ಜೀವನವನ್ನು ತಿಳಿದು ಅರ್ಥ ಮಾಡಿಕೊಂಡು ಅನುಭವದ ಮೂಲಕವಾಗಿ ನಡ್ಕೊಳ್ತಾ ಹೋಗ್ತಾ ಇದ್ದರೆ ಅದಕ್ಕಿಂತ ದೊಡ್ಡ ಜ್ಞಾನ ಇನ್ನೊಂದು ಯಾವುದೂ ಇಲ್ಲ. ಅಂತಹ ಜ್ಞಾನವನ್ನು ಪಡ್ಕೊಂಡಾಗ ಅಂತಹ ಜ್ಞಾನ, ಆ ಜ್ಞಾನದ ಮೂಲಕ ಎಲ್ಲವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗೆ ಮಾನಸಿಕವಾಗಿರ್ತಕ್ಕಂತಹ ನೆಮ್ಮದಿ ಅನ್ನೋದು ಕೂಡ ಸಿಗ್ತಾ ಹೋಗುತ್ತೆ. ಅದರ ಜೊತೆಗೆ ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಆ ಒಂದು ಜ್ಞಾನ ಅನ್ನೋದು ನಮ್ಮ ಹತ್ರ ಇರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಹೇಳ್ತಾ ಹೋಗ್ತಾರೆ. ಇವಾಗ ಕೀರ್ತನೆಯನ್ನು ನೋಡ್ತಾ ಹೋಗೋಣ. ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು. ಇದು ಯಾವ ರೀತಿ ಅಂತ ಹೇಳಿದ್ರೆ, ಅಜ್ಞಾನಿ ಅಂತ ಹೇಳಿದ್ರೆ ಏನು ತಿಳಿದೇ ಇರತಕ್ಕಂತಹ ಒಬ್ಬ ವ್ಯಕ್ತಿ ಹತ್ರ ನಾನು ಅತಿಯಾಗಿರ್ತಕ್ಕಂತಹ ಸ್ನೇಹವನ್ನು ಮಾಡೋದಕ್ಕಿಂತ ತುಂಬ ಚೆನ್ನಾಗಿ ತಿಳಿದಿರ್ತಕ್ಕಂಥವನ ಜೊತೆ ನಾನು ಹೋಗಿ ಜಗಳವನ್ನು ಮಾಡೋದು ಉತ್ತಮ ಅಂತ ಹೇಳ್ತಾರೆ. ಈ ಜಗಳವನ್ನು ಮಾಡೋದ್ರ ಮೂಲಕವಾಗಿ ನಾವು ಒಳ್ಳೆ ವಿಚಾರಗಳನ್ನು, ಲೋಕ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಬೇರೆಯವರನ್ನು ಯಾವ ರೀತಿ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ, ಬೇರೆಯವರು ನಮ್ಮ ಜೊತೆ ಹೇಗೆ ಹೊಂದ್ಕೊಳ್ತಾ ಹೋಗ್ತಾರೆ ಅನ್ನೋ ಎಲ್ಲ ವಿಚಾರಗಳನ್ನು ನಾವು ಸುಜ್ಞಾನಿಗಳ ಮೂಲಕವಾಗಿ ತಿಳ್ಕೊಳ್ತಾ ಹೋಗ್ತೀವಿ. ಸುಜ್ಞಾನಿ ಇನ್ ದ ಸೆನ್ಸ್ ಓನ್ಲಿ ಎಜುಕೇಷನ್ ಅಲ್ಲ, ಎಜುಕೇಷನ್ಗಿಂತ ಮೀರಿರ್ತಕ್ಕಂಥದ್ದು ಅನುಭವ ಜ್ಞಾನವನ್ನು ಅತಿಯಾಗಿ ಪಡ್ಕೊಂಡಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಜೊತೆಗೆ ನಾನು ಜಗಳವನ್ನು ಮಾಡೋದ್ರ ಮೂಲಕವಾಗಿ ಈ ಲೋಕದ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅಜ್ಞಾನಿಗಳ ಮೂಲಕವಾಗಿ ಅದನ್ನು ನಾನು ಎಷ್ಟೇ ಸ್ನೇಹ ಮಾಡಿಕೊಂಡ್ರೂ ಅವ್ರ ಮೂಲಕವಾಗಿ ನಾವು ಎತ್ತರಕ್ಕೆ ಬೆಳೆಯೋದಕ್ಕಾಗೋದಿಲ್ಲ, ಸಾಧನೆ ಮಾಡೋದಕ್ಕಾಗೋದಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಈ ಎರಡು ಲೈನ್ನ ಅರ್ಥವನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಉಂಬು ಉಡುವುದಕ್ಕಿಲ್ಲದ ಅರಸನ ಓಲಗಕ್ಕಿಂತ ತುಂಬಿದ ಒರೊಳಗೆ ತಿರಿ ತುಂಬುವುದೇ ಲೇಸು. ಹಂಬಲಿಸಿ ಹಾಳು ಹರಟೆ ಹೊಡೆಯುವುದಕ್ಕಿಂತ ನಂಬಿ ಹರಿದಾಸರುಳು ಆಡುವುದೇ ಲೇಸು. ಯಾವುದೋ ಒಬ್ಬ ಅರಸನ ಮನೆಯಲ್ಲಿ ನಮಗೆ ಊಟ ಇಲ್ದಲೆ ಹಸಿವಿನಿಂದ ಇರೋದಕ್ಕಿಂತ, ಅಂದರೆ ತುಂಬ ಒಳ್ಳೆಯ ಅರಮನೆ, ಸುಖದ ಸುಪ್ಪತ್ತಿಗೆ ಎಲ್ಲವೂ ಕೂಡ ಇದೆ, ಆದರೆ ಇದ್ದಿದ್ದ ತಕ್ಷಣ ಹೊಟ್ಟೆ ತುಂಬಿಸ್ಬೇಕಲ್ಲ, ಅದು ಹೊಟ್ಟೆ ತುಂಬಿಸ್ತಾ ಇಲ್ಲ. ಆದರೆ ಅಂತಹ ಹೊಟ್ಟೆ ತುಂಬಿಸ್ತಾ ಇಲ್ಲ ಅಂತ ಹೇಳಿದಾಗ ನಾವು ಅಂತೆಯ ಮನೆಯಲ್ಲಿದ್ದರೂ ಕೂಡ ನಮಗೇನು ಹೊಟ್ಟೆ ತುಂಬಲಿಲ್ಲ ಅಂದರೆ ಏನು ಬೇಕಾಗತ್ತೆ ಅಲ್ಲಿಂದ. ಅಂತಹ ಸಮಯದಲ್ಲಿ ಏನು ಅನಿಸುತ್ತೆ, ಎಲ್ಲೋ ಒಂದು ಸ್ವಲ್ಪ ಸಿಗತ್ತೆ, ಅಥವಾ ಎಲ್ಲೆಲ್ಲೋ ತಿರುಗಿಕೊಂಡು ಸ್ವಲ್ಪ ನಾವೇನಾದರೂ ತಿಂದು ಹೊಟ್ಟೆಯನ್ನು ತುಂಬಿಸ್ಕೊಳ್ತೀವಿ ಅಂತ ಹೇಳಿದ್ರೆ ಅರಸನ ಮನೆಗಿಂತ ಹೊರಗಡೆ ನಾವು ತಿನ್ನೋದೇ ಲೇಸಲ್ವ. ಹಾಗೆ ನಾವು ಇವೆಲ್ಲವನ್ನು ಮಾಡ್ತಾ ಇರ್ತೀವಿ ಅಂತ ಹೇಳಿದ್ರೆ ಮನಸ್ಸು ಅಂತಕ್ಕಂಥದ್ದು ಒಂದು ಸಮಾಧಾನದ ಸ್ಥಿತಿಗೆ ಹೋಗ್ತಾ ಇರುತ್ತೆ. ಇದನ್ನು ನಾವು ಒಳ್ಳೆಯದು ಅಂಥೇಳಿ ಅಂದ್ಕೊಳ್ಬೋದು. ಬಯಸಿ ವ್ಯರ್ಥವಾಗಿರ್ತಕ್ಕಂತಹ ಮಾತುಗಳಲ್ಲಿ ನಾವು ತೊಡಗಿಸ್ಕೊಳ್ಳೋದಕ್ಕಿಂತ ಭಗವಂತನ ಬಗ್ಗೆ, ಭಕ್ತರ ಬಗ್ಗೆ, ಶರಣರ ಬಗ್ಗೆ ಅಂತ ಶ್ರೇಷ್ಠವಾಗಿರ್ತಕ್ಕಂತಹ ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಹೋಗ್ತಾ ಇದ್ದರೆ ನಮಗೇನೋ ಒಂದು ರೀತಿಯಾಗಿರ್ತಕ್ಕಂಥ ಆನಂದ, ಏನೋ ಒಂದು ರೀತಿಯಾಗಿರ್ತಕ್ಕಂಥ ಆಲಾಪ ಅನ್ನೋದು ಸಿಗ್ತಾ ಹೋಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಅರಸನ ಮನೆಗಿಂತ ನಾವು ಎಲ್ಲಿ ನಮಗೆ ಹೊಟ್ಟೆಯನ್ನು ತುಂಬಿಸುತ್ತೋ ಅಂಥ ಕಡೆಗೆ ನಾವು ಹೋಗ್ಬೋದು. ವ್ಯರ್ಥವಾಗಿರ್ತಕ್ಕಂತಹ ಮಾತುಗಳು, ಕಾಡು ಹರಟೆ ಅಂತ ಹೇಳ್ತೀವಲ್ವ, ಅಂತಹ ಮಾತುಗಿಂತ ದೇವರ ಬಗ್ಗೆ, ಧರ್ಮದ ಬಗ್ಗೆ, ಭಕ್ತಿ ಬಗ್ಗೆ, ಇಂತಹ ವಿಚಾರಗಳ ಬಗ್ಗೆ, ಶ್ರೇಷ್ಠವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ನಾವು ಮಾತಾಡೋದು ಉತ್ತಮ. ಇದು ಜ್ಞಾನವನ್ನು ಹೆಚ್ಚಿಸ್ತಕ್ಕಂಥದ್ದು, ಅನುಭವವನ್ನು ಹೆಚ್ಚಿಸ್ತಕ್ಕಂಥ ಹೋಗ್ತಾ ಇರ್ತಕ್ಕಂಥದ್ದು. ಒಡನೆ ಅಂಗಿಸುವವನ ಪಾಲೋರಗಕ್ಕಿಂತ ಕುಡಿನೀರ ಕುಡಿದುಕೊಂಡಿಹುದೇ ಲೇಸು. ಬಿಡದೆ ಕಡಿದ ನೆರೆಯಲ್ಲಿ ಹುದುಕ್ಕಿಂತ ಅಡವಿಯೊಳು ಅಜ್ಞಾತವಾಸವೇ ಲೇಸು. ಇದು ಚೆನ್ನಾಗಿರ್ತಕ್ಕಂತಹ ಒಂದು ಪ್ಯಾರ. ನಮ್ಮನ್ನು ಸದಾ ಟೈಮು ನಮ್ಮನ್ನು ಹಂಗಿಸ್ತಾ ಇರ್ತಾರೆ, ನೀನು ಹಾಗೆ, ನೀನು ಹೀಗೆ ಅಂಥೇಳಿ ನಮ್ಮನ್ನು, ನಮ್ಮ ವ್ಯಕ್ತಿತ್ವದ ಬಗ್ಗೆ ಹಂಗಿಸ್ತಾ ಇರ್ತಕ್ಕಂಥವ್ರು ಇರ್ತಾರಲ್ವ, ಅಂಥವ್ರ ಮನೆಯಲ್ಲಿ ಹಾಲು ಪರಮಾನ್ನಗಳನ್ನು ತಿನ್ನೋದಕ್ಕಿಂತ ಸದಾ ಟೈಮು ಬೈದ್ಕೊಂಡು, ಸದಾ ಟೈಮು ಅವಮಾನ ಮಾಡ್ಕೊಂಡಿರ್ತಕ್ಕಂಥವ್ರ ಮನೆಯಲ್ಲಿ ಹಾಲು ಪರಮಾನ್ನಗಳನ್ನು ತಿನ್ನೋದಕ್ಕಿಂತ ಮುಖ್ಯವಾಗಿ ಎಲ್ಲೋ ಒಂದು ಕಡೆ ನಾನಿದ್ದು ಒಂಟಿಯಾಗಿತ್ಕೊಂಡು ನನಗೆ ಬೇಕಾಗಿರ್ತಕ್ಕಂತಹ ನೀರನ್ನು ಕುಡ್ಕೊಂಡಿರೋದೇ ವಾಸಿ ಅಲ್ವಾ. ಅಂಥವ್ರ ಮನೇಲಿ ಬೈಸ್ಕೊಂಡು ಮನಸ್ಸನ್ನು, ನೆಮ್ಮದಿಯನ್ನು ಹಾಳು ಮಾಡಿಕೊಂಡು ಅವ್ರ ಮನೇಲಿರೋದಕ್ಕಿಂತ ಎಲ್ಲೋ ಒಂದು ಕಡೆ ನನಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಸ್ವಲ್ಪ ನೀರನ್ನು ಕುಡ್ಕೊಂಡು ಬದುಕೊಳ್ತಾ ಹೋಗ್ಬೋದಲ್ವ.
ಹಾಗೆ ಸಂಬಂಧಿಕರೊಂದಿಗೆ ಪ್ರತಿ ಸಂದರ್ಭದಲ್ಲೂ ಅಕ್ಕಪಕ್ಕದವ್ರ ಜೊತೆಗೆ ನಾವೇನು ಮಾಡ್ತೀವಿ, ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳಗಳನ್ನೇ ಆಡ್ತಾ ಹೋಗ್ತಾ ಇರ್ತೀವಿ. ಆ ಜಗಳಗಳನ್ನು ಆಡ್ಕೊಳ್ಳೋದ್ರ ಮೂಲಕವಾಗಿ ಸಂಬಂಧಗಳು ಅಂತಕ್ಕಂಥವು ದೂರ ಆಗ್ತಾ ಹೋಗ್ತವೆ. ಸಂಬಂಧಗಳು ದೂರ ಆಗ್ತಾ ಇರೋದ್ರ ಜೊತೆಗೆ ನಾವು ಜಗಳಗಳನ್ನು ಆಡೋದ್ರ ಜೊತೆಗೆ ನಮ್ಮ ಮಾನಸಿಕತೆ ಅನ್ನೋದು ಹಾಳಾಗ್ತಾ ಹೋಗಿರುತ್ತೆ, ಮನಸ್ಸಿನ ಸ್ಥಿತಿ ಹಾಳಾಗ್ತಾ ಹೋಗ್ತಾ ಇರುತ್ತೆ. ಇಂಥದ್ದೆಲ್ಲವೂ ಬೇಕಾ? ಆದ್ದರಿಂದ ಎಲ್ಲೋ ಒಂದು ಕಾಡಿನಲ್ಲಿ ನಾನು ಒಬ್ಬನೇ ಇದ್ಬಿಡೋದು ಎಷ್ಟೋ ವಾಸಿ ಅಲ್ವಾ? ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ಯಾರವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಮಸೆದು ಮತ್ಸರಿಪ ಸತಿಯೊಡನೆ ಸಂಸಾರಕ್ಕಿಂತ ಅಸನಾದ ಹಾಳು ಗುಡಿಗಳೇ ಲೇಸು. ಬಿಸಜಾಕ್ಷ ಪುರಂದರ ವಿಠಲನ ನೆನೆದು ವಸುದೆಯುಳು ಚಿರಕಾಲವಿರುವುದೇ ಲೇಸು. ಇದಿನ್ನೂ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಪ್ಯಾರ. ಅಂದರೆ ಒಂದು ರೀತಿ ಕೀಳು ಮನಸ್ಸನ್ನು ಹೊಂದಿರತಕ್ಕಂಥವರಾಗಿರ್ಬೋದು, ಹೊಂದಾಣಿಕೆಯನ್ನೇ ಮಾಡಿಕೊಳ್ಳದೇ ಇರತಕ್ಕಂತಹ, ಅದರಲ್ಲೂ ಮುಖ್ಯವಾಗಿ ಹೊಟ್ಟೆ ಕಿಚ್ಚನ್ನು ಹೊಂದಿರತಕ್ಕಂತಹ ಸತಿಯೊಡನೆ ಅಂದರೆ ಹೆಂಡತಿಯೊಡನೆ ಸಂಸಾರವನ್ನು ಮಾಡೋದಕ್ಕಿಂತ ಪ್ರತಿ ಸಂದರ್ಭದಲ್ಲೂ ಹೊಂದಾಣಿಕೆಗೆ ಬರ್ತಿಲ್ಲ, ಸಂಸಾರ ಚೆನ್ನಾಗಿ ಹೋಗ್ತಿಲ್ಲ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ಅಂತಹ ಸಂಸಾರವನ್ನು ಸಾಗಿಸೋದಕ್ಕಿಂತ ಅಂತಹ ಸಂಸಾರದಿಂದ ದೂರವಾಗೋದೇ ಲೇಸು. ಹಾಗೆ ಅದು ಯಾವ ರೀತಿ ನಿರ್ಜನವಾಗಿರ್ತಕ್ಕಂತಹ ಗುಡಿನಲ್ಲೋ ಮಂದಿರದಲ್ಲೋ ಈ ಸಂಸಾರವನ್ನು ಬಿಟ್ಟು ಅಲ್ಲೋಗಿದ್ದಾಗ ಮಾನಸಿಕ ಸ್ಥಿತಿಯನ್ನು ಪಡ್ಕೊಳ್ಬೋದು, ಒಳ್ಳೆಯ ಯೋಚನೆಗಳನ್ನು ಮಾಡ್ಕೊಳ್ತಾ ಹೋಗ್ಬೋದು. ಪ್ರತಿ ಸಂದರ್ಭದಲ್ಲೂ ಮನಸ್ಸನ್ನು ಹಾಳು ಮಾಡ್ಕೊಳ್ಳೋದಕ್ಕಿಂತ ಒಂದು ಒಳ್ಳೆಯ ಕಡೆಗೆ ಯೋಚನೆಯನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ. ಹಾಗೆ ಒಳ್ಳೆಯದಾಗಲಿ, ಇದರಿಂದ ಮನಸ್ಸಿನ ಸಮಾಧಾನ ಅಂತಕ್ಕಂಥದ್ದು ಸಿಗ್ತಾ ಹೋಗುತ್ತೆ. ಅಕಸ್ಮಾತ್ ಆಗಲಿಲ್ವಾ, ಪ್ರತಿ ಸಂದರ್ಭದಲ್ಲೂ ಇವ್ಯಾವೂ ಆಗಿಲ್ಲ ಅಂತ ಹೇಳಿದ್ರೆ ಈ ವಿಷ್ಣುವಿನ ನಾಮಾಂಕಿತವನ್ನು ಪ್ರತಿ ಸಂದರ್ಭದಲ್ಲೂ ನಾವು ನೆನ್ಪಿಕೊಂಡು ಹೋಗ್ತಾ ಇರೋದ್ರ ಮೂಲಕವಾಗಿ, ಅಥವಾ ಅವನಿಗೇ ನಾವು ದಾಸನಾಗೋದ್ರೆ, ಅವನಿಗೇ ನಾವು ಭಕ್ತನಾಗೋದ್ರೆ ಈ ಲೋಕದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ನಮಗೆ ದೊರಕ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಯಾವಾಗ ಅವೆಲ್ಲ ಅಂತ ಹೇಳಿದ್ರೆ ನಮಗೆ ಏನೇನು ಯೋಚನೆಗಳನ್ನು ಜಾಸ್ತಿ ಮಾಡ್ತವೆ, ನಮ್ಮ ಮನಸ್ಥಿತಿಯನ್ನು ಹಾಳು ಮಾಡ್ತವೆ, ಅವೆಲ್ಲವನ್ನು ದೂರ ಮಾಡಿಕೊಂಡು ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥ ಅಕ್ಷರಗಳನ್ನಾಗಲಿ, ಆ ರೂಪವನ್ನಾಗಲಿ, ಪದಗಳನ್ನಾಗಲಿ, ಅಂದರೆ ಆ ದೇವಾನುದೇವತೆಗಳನ್ನು ಅಥವಾ ದೇವಾನುದೇವನನ್ನು ಅವನ ಭಕ್ತನಾಗೋದ್ರ ಮೂಲಕವಾಗೋ ಅವನ ರೂಪವನ್ನು ನಾವು ಮನಸ್ಸಿನಲ್ಲೇ ಹೇಳ್ಕೊಳ್ಳೋದ್ರ ಮೂಲಕವಾಗಿ ಪ್ರತಿ ಸಂದರ್ಭದಲ್ಲಿ ಹೇಳೋದಾಗಲಿ, ಅಥವಾ ಅವನಿಗೆ ಭಕ್ತನಾದರೆ ಈ ಲೋಕದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಸಿಗ್ತದೆ. ಅದೇ ಯಾವುದು ಅಂತ ಹೇಳಿದ್ರೆ ಮನಸ್ಸಿನ ಸ್ಥಿಮಿತತೆ ಅನ್ನೋದು ಸಿಗ್ತಾ ಹೋಗುತ್ತೆ. ಸೊ ಒಟ್ಟಾರೆಯಾಗಿ ಈ ಒಂದು ಕೀರ್ತನೆ ನಮಗೇನನ್ನು ಹೇಳುತ್ತೆ ಅಂತ ಹೇಳಿದ್ರೆ, ಅಜ್ಞಾನಿಗಳ ಸಹವಾಸದಿಂದ ಬರೀ ನಷ್ಟ ಅನ್ನೋದೇ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಹೊರತು ಅದರಿಂದ ಯಾವುದೇ ರೂಪದಲ್ಲಾಗಲೂ ನಮಗೆ ಲಾಭ ಅನ್ನೋದಿಲ್ಲ. ಆ ಲಾಭ ಅನ್ನೋದು ಬರಬೇಕು ಅಂತ ಹೇಳಿದ್ರೆ ಸುಜ್ಞಾನಿಗಳ ಜೊತೆ ನಾವು ಸೇರಬೇಕು. ಆವಾಗ ಸುಜ್ಞಾನಿಗಳ ಜೊತೆ ನಾವು ಸೇರಿದಾಗ ಜ್ಞಾನ ಅನ್ನೋದು ಹೆಚ್ಚಾಗ್ತದೆ, ಶಕ್ತಿ ಅನ್ನೋದು ಹೆಚ್ಚಾಗ್ತದೆ, ಭಕ್ತಿ ಅನ್ನೋದು ಹೆಚ್ಚಾಗ್ತದೆ. ಇವೆಲ್ಲವೂ ಹೆಚ್ಚಾಗೋದ್ರ ಮೂಲಕವಾಗಿ ಒಂದು ಒಳ್ಳೆಯ ಮಾರ್ಗದಲ್ಲಿ ಒಬ್ಬ ಮನುಷ್ಯ ನಡೆಯೋದಕ್ಕೆ ಸಾಧ್ಯತೆ ಆಗುತ್ತೆ ಅನ್ನೋದನ್ನು ಈ ಒಂದು ಕೀರ್ತನೆ ನಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ಥ್ಯಾಂಕ್ ಯು.